ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕುಸ್ತಿ ಕಾವೇರಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಬ್ಬರು ನಾನಾ ನೀನಾ ಅಂತ ಪ್ರತಿಷ್ಠೆಯ ಪ್ರತಿತಂತ್ರಗಳನ್ನು ರೂಪಿಸ್ತಾ ಬಂದಿದ್ದಾರೆ. ಈಗ ಸಿಎಂ ಸೀಟ್ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಕಾದು ಸಾಕಾಗಿರುವಂತಹ ಡಿಕೆ ಶಿವಕುಮಾರ್ ಈಗ ಹೊಸ ಯೋಜನೆಯೊಂದನ್ನು ರೂಪಿಸಿದ್ದಾರೆ. ಇದು ಸಿದ್ದರಾಮಯ್ಯ ಅಂಡ್ ಟೀಮ್ ಮಾತ್ರವಲ್ಲದೆ ಕೈಕಮಾಂಡ್ ಅನ್ನೇ ಆತಂಕಕ್ಕೀಡು ಮಾಡಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಯೋಜನೆ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ರಾಜ್ಯ ರಾಜಕಾರಣ ಮುಂಬೈಗೆ ಶಿಫ್ಟ್ ಆದಂತೆ ಕಾಣ್ತಾ ಇದೆ. ಪವರ್ ಶೇರಿಂಗ್ ಕದನದಲ್ಲಿ ಶತಾಯ ಗತಾಯ ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಡಿಕೆ ತಮ್ಮ ತಂತ್ರಗಾರಿಕೆಯನ್ನ ಮುಂಬೈಗೆ ಶಿಫ್ಟ್ ಮಾಡಿದ್ದಾರೆ. ಹೇಗಾದ್ರೂ ಸಿಎಂ ಕುರ್ಚಿಗೆ ಏರ್ಲೇಬೇಕು ಅಂತ ಹೇಳಿ ಕನಕಪುರ ಕುಬೇರ ನಿರ್ಣಾಯಕರಾದಂತೆ ಕಾಣ್ತಾ ಇದೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಅವರು ತಮ್ಮ ರಾಜತಂತ್ರಗಳನ್ನು ರೂಪಿಸಿದ್ದಾರೆ. ಮೇಲ್ನೋಟಕ್ಕೆ ಅವರು ಖಾಸಗಿ ಕಾರ್ಯಕ್ರಮದ ನೆಪ ಒಡ್ಡಿದ್ದಾರೆ. ಆದ್ರೆ ಇದರ ಹಿಂದೆ ಡಿಕೆ ಶಿವಕುಮಾರ್ ಅಸಲಿ ಆಟದ ಸಾಧ್ಯತೆಗಳಿವೆ. ಮುಂಬೈಗೆ ಹೋಗುವ ಮೊದಲು ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ಯಾರನ್ನೂ ಕರೆದುಕೊಂಡು ದೆಹಲಿಗೆ ಹೋಗ್ತಾ ಇಲ್ಲ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮುಂಬೈಗೆ ಹೋಗ್ತಾ ಇದ್ದೇನೆ. ದೆಹಲಿಗೆ ಬರುವಂತೆ ನನ್ನನ್ನು ಕರೆದ್ರೆ ಹೋಗ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ನಾನು ಇಲ್ಲೇ ಇರ್ತೀನಿ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್. ಡಿಕೆ ಶಿವಕುಮಾರ್ ಅವರು ಖಾಸಗಿ ಕಾರ್ಯಕ್ರಮಕ್ಕಿಂತ ಮುಂಬೈಗೆ ಹೊರಟಿದ್ದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಮುಂಬೈಗೆ ಹೋಗಿರುವ ಹಿಂದೆ ಭಾರೀ ರಾಜತಂತ್ರ ಅಡಗಿದೆ ಎಂದು ಹೇಳಲಾಗ್ತಾ ಇದೆ. ಸಿಎಂ ಕುರ್ಚಿ ಕುಸ್ತಿ ಕ್ಲೈಮ್ಯಾಕ್ಸ್ಗೆ ಬಂದಿರುವ ಬೆನ್ನಲ್ಲೇ ಅವರು ಮುಂಬೈಗೆ ಹೋಗಿರೋದು ಮಾತ್ರ ರಾಜಕೀಯ ತಂತ್ರಗಾರಿಕೆ ರೂಪಿಸಲು ಅಂತ ಹೇಳಲಾಗ್ತಾ ಇದೆ. ಹಾಗೊಮ್ಮೆ ಕೈಕಮಾಂಡ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಬಿಟ್ಟು ಕೊಡದಿದ್ರೆ ಪ್ಲಾನ್ ಬಿ ರೆಡಿ ಮಾಡಿಕೊಳ್ಳೋಣ ಎಂಬ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಎನ್ನಲಾಗಿದೆ. ಮುಂಬೈನಲ್ಲಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆಯೇ ಪ್ಲಾನ್ ಬಿ ರೆಡಿ ಮಾಡಲಿದ್ದಾರೆ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಕೈಕಮಾಂಡ್ ನಾಯಕರು ಕೊಟ್ಟ ಮಾತು ತಪ್ಪಿದ್ದಾರೆ ಅಂತ ಹೇಳಿ ಸಂದೇಶ ರವಾನಿಸೋಕೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಕೊಟ್ಟ ಮಾತನ್ನ ಹೈಕಮಾಂಡ್ಗೆ ನೆನಪಿಸಿದಂತಹ ಡಿಕೆ ಮುಂಬೈಗೆ ಹೋಗಿದ್ದಾರೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಮುಂಬೈ ಪ್ರಯಾಣದ ಪ್ಲಾನ್ ಆದ್ರೂ ಏನು ಅಂತ ನೋಡೋದಾದ್ರೆ, ಕೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ತಮಗೆ ಸಿಎಂ ಹುದ್ದೆ ನೀಡದಿದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿ ಸರ್ಕಾರ ರಚಿಸಿ ಸಿಎಂ ಆಗುವ ಯೋಜನೆ ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯಲ್ಲಿದೆ ಎನ್ನಲಾಗಿದೆ. ಆದರೆ ಕೈಕಮಾಂಡ್ ನುಡಿದಂತೆ ಸಿಎಂ ಸೀಟು ಬಿಟ್ಟು ಕೊಟ್ರೆ ಇದ್ಯಾವುದೂ ಮಾಡಲ್ಲ, ಕೊಡದಿದ್ರೆ ಮಾತ್ರ ಮಾಡುವಂತಹ ನಿರ್ಧಾರದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ರಾಜ್ಯ ರಾಜಕಾರಣ ಡಿಕೆ ಶಿವಕುಮಾರ್ ಮೂಲಕ ಮುಂಬೈಗೆ ಶಿಫ್ಟ್ ಆದಂತೆ ಕಾಣ್ತಾ ಇದೆ. ಹಿಂದೆ ಮಹಾರಾಷ್ಟ್ರದಲ್ಲಿ ಆದಂತೆ ರಾಜಕೀಯ ಕ್ರಾಂತಿಗೆ ಡಿಕೆ ಶಿವಕುಮಾರ್ ಮುನ್ನುಡಿ ಬರೆಯುತ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಕ್ಕೆಲ್ಲ ಶೀಘ್ರವೇ ಸ್ಪಷ್ಟ ಉತ್ತರ ಸಿಗಲಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.